ಆಗಸಕ್ಕೆ ನೆಗೆಯಲಿದ್ದಾರೆ 52 ಗೂಢಚರರು. ದೂರದಲ್ಲೇ ನಿಂತು ವೈರಿಗಳ ಮೇಲೆ ಕಣ್ಣು. ಭಾರತದ ರಕ್ಷಣೆಗೆ ಈಗ ಕ್ಷಣ ಕ್ಷಣದ ಕಾವಲು. ನಮಸ್ಕಾರ ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕಂಡು ಕೇಳರಿಯದ ಯುದ್ಧ ಆಗಿ ಅದು ವಿಶ್ವದ ಗಮನ ಸೆಳೆದಿದೆ. ಸಾಮಾನ್ಯ ಯುದ್ಧಕ್ಕೆ ಹೋಲಿಸಿದ್ರೆ ಸಾವು ನೋವು ಕಮ್ಮಿ ಇರ್ಬೋದು, ಆದರೆ ಎಂಗೇಜ್ ಆಗಿದ್ದ ರೀತಿ, ಭಾರತದ ಆ ನಿಖರ ದಾಳಿ ಜಗತ್ತಿನ ಗಮನ ಸೆಳೀತಾ ಇದೆ. ಯಾವುದೇ ನಾಗರಿಕರಿಗೆ ಹಾನಿ ಮಾಡದೆ ಪ್ರಿಸೈಸ್ ಆಗಿ ಇಡೀ ಏರ್ಫೋರ್ಸ್ ಕಾಂಪ್ಲೆಕ್ಸ್ ಅಲ್ಲಿ ಪಾಕಿಸ್ತಾನದ್ದು ರೆಡಾರ್ ಹೊಡಿಬೇಕಂದ್ರೆ ಆ ರೆಡಾರ್ ಉಪಕರಣಕ್ಕೆ ಮಾತ್ರ, ರನ್ವೇನಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ 2 ಕಡೆ ಗುಂಡಿ ಮಾಡಬೇಕಂದ್ರೆ ಆ ಕ್ರಿಟಿಕಲ್ ಪಾಯಿಂಟ್ಸ್ ನಲ್ಲೇ 2 ಕಡೆ ಗುಂಡಿ. 5-6 ಹಂಗರಲ್ಲಿ ಒಂದು ಹಂಗರಿಗೆ ಮಾತ್ರ ಏರ್ಕ್ರಾಫ್ಟ್ ಹಂಗರಿ ಹೊಡ್ಬೇಕಾದ್ರೆ ಆ ಏರ್ಕ್ರಾಫ್ಟ್ ಹಂಗರಿಗೆ ಮಾತ್ರ ಹೊಡ್ತಾ. ಇಷ್ಟು ಪ್ರೆಸಿಷನ್ ಸ್ಟ್ರೈಕ್ ಭಾರತ ಮಾಡಿದೆ. ಇಡೀ ಜಗತ್ತಿಗೆ ತಲೆಬಿಸಿಯಾಗಿದೆ ಇದನ್ನು ನೋಡಿ ಸ್ನೇಹಿತರೆ. ಇದಕ್ಕೆ ಸಾಕಷ್ಟು ಕಾರಣಕರ್ತರಿದ್ದಾರೆ. ಇದರಲ್ಲಿ ಪಾಕ್ ಒಳಗಿರೋ ನಮ್ಮ ದೇಶ ಸೇವಕರು, ಅಂದರೆ ಒಂದಷ್ಟು ಜನ ಗೂಢಚರರು ಇದ್ದೇ ಇರ್ತಾರೆ. ಅವರು ಗಡಿಯಲ್ಲಿನ ನಮ್ಮ ಸೈನಿಕರು, ಯಂತ್ರಗಳು, ಟೆಕ್ನಾಲಜಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಇವರ ಜೊತೆಗೆ ಭಾರತಕ್ಕೆ ಅತಿ ಮುಖ್ಯವಾಗಿ ಸಹಾಯ ಮಾಡಿದ್ದು ಆಕಾಶದ ಗೂಢಚರರು ಅಥವಾ ಸ್ಪೈಸ್ ಸ್ಯಾಟಲೈಟ್ಸ್. ಶತ್ರುವಿನ ಪ್ರತಿ ಮೂಮೆಂಟ್ ಮಾಹಿತಿಯನ್ನು ಕೊಡ್ತಾ ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಡಿದ್ದು ಈ ಬಾಹ್ಯಾಕಾಶದ ಕಣ್ಣುಗಳು. ಈಗ ವಿಚಾರ ಏನು ಅಂದರೆ, ಅಂತಹದ್ದೇ ಇನ್ನೂ 16 ಸ್ಪೈಸ್ ಸ್ಯಾಟಲೈಟ್ಗಳನ್ನು ನಿಯೋಜನೆ ಮಾಡೋಕ್ಕೆ 26,000 ಕೋಟಿ ರೂಪಾಯಿ ಸುರಿಯೋಕೆ. ಅದಕ್ಕೆ ಸ್ಯಾಟಲೈಟ್ಗಳಿಗೆ, ಸ್ಪೈಸ್ ಸ್ಯಾಟಲೈಟ್ಗಳಿಗೇನೆ 26,000 ಕೋಟಿ ರೂಪಾಯಿ ಸುರಿಯೋಕೆ. ಒಟ್ಟು 52 ಸ್ಪೈಸ್ ಸ್ಯಾಟಲೈಟ್ಗಳ ಬಾಹ್ಯಾಕಾಶದ ಕಣ್ಣುಗಳ ತೀಕ್ಷ್ಣ ನೋಟವನ್ನು ಸೆಟ್ ಮಾಡೋಕೆ ಭಾರತ ಈಗ ಹೆಜ್ಜೆ ಇಟ್ಟಿದೆ. ಒಪ್ಪಂದ ಕೂಡ ಆಗಿದ್ದು ದೇಶದ ರಕ್ಷಣೆಯಲ್ಲಿ ಇದು ಕ್ರಾಂತಿಕಾರಿ ಹೆಜ್ಜೆ ಅಂತಲೇ ತಜ್ಞರು ಹೇಳ್ತಾ ಇದ್ದಾರೆ. ಈ ವರದಿಯಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸ್ಪೈಸ್ ಸ್ಯಾಟಲೈಟ್ ಅಂದರೆ ಏನು, ಅಲ್ಲಿಂದ ಇವು ಹೇಗೆ ಕೆಲಸ ಮಾಡ್ತವೆ, ದೇಶದ ರಕ್ಷಣೆಯಲ್ಲಿ ಪಾಕಿಸ್ತಾನವನ್ನು ಕಟ್ಟಾಕೋದ್ರಲ್ಲಿ ಇವು ಹೇಗೆ ಸಹಾಯ ಮಾಡ್ತವೆ, ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ಪೈಸ್ ಸ್ಯಾಟಲೈಟ್ ಅಂದ್ರೇನು ಸ್ನೇಹಿತರೆ? ಸ್ಯಾಟಲೈಟ್ ಅಥವಾ ಉಪಗ್ರಹದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಸ್ಪೇಸ್ನಲ್ಲಿ ನಿಂತು ಅದರ ಆಚೆ ಮತ್ತು ಭೂಮಿ ಮೇಲಿನ ಮೂಮೆಂಟ್ಸ್ ಬಗ್ಗೆ ಯಾವ ಡೇಟಾವನ್ನು ಕೆಳಗಿರೋ ಆಪರೇಟರ್ಸ್ ಕೇಳ್ತಾರೋ, ಓನರ್ಸ್ ಕೇಳ್ತಾರೋ ಅದನ್ನು ಕೊಡೋ ಕೆಲಸವನ್ನು ಅವುಗಳು ಮಾಡ್ತವೆ. ಇವತ್ತು ನೀವು ಯೂಸ್ ಮಾಡೋ ಗೂಗಲ್ ಮ್ಯಾಪ್ ಇರ್ಬೋದು, ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಇರ್ಬೋದು, ಸೈಕ್ಲೋನ್ ಮಾಹಿತಿ, TV, ಟೆಲಿಫೋನ್ ಎಲ್ಲದಕ್ಕೂ ಸ್ಯಾಟಲೈಟ್ಗಳು ಇಂಪಾರ್ಟೆಂಟ್. ಈ ಉಪಗ್ರಹಗಳು ಇಲ್ಲ ಅಂದರೆ ವೆದರ್ ಫಾರ್ಕಾಸ್ಟಿಂಗ್ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ. ಅದರಲ್ಲೂ ವಿಶೇಷವಾಗಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗಳು ಭೂಮಿಯಲ್ಲಿ ಏನಾಗ್ತಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡ್ತಾ ಇರ್ತವೆ. ಬಹಳಷ್ಟು ಸೇನೆಗಳು ಇದನ್ನು ಶತ್ರು ದೇಶದ ವಿರುದ್ಧ ಯೂಸ್ ಮಾಡ್ತವೆ. ಅವರ ಮೂಮೆಂಟ್ಸ್ ಏನಿದೆ, ಗಡಿಯಲ್ಲಿ ಏನು ಮಾಡ್ತಿದ್ದಾರೆ, ಅವರ ಸೇನೆ ಎಲ್ಲೆಲ್ಲಿದೆ, ಇನ್ಫ್ರಾ ಏನು ಬಿಲ್ಡ್ ಮಾಡ್ತಿದ್ದಾರೆ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಶತ್ರು ಬಗ್ಗೆ ಸೇನೆಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾ ಇರ್ತವೆ. ಹಾಗಾದರೆ ಶತ್ರುಗಳು ಸುಮ್ಮನೆ ಇರ್ತಾರ? ಮೇಲಿಂದ ಫೋಟೋ ತೆಗೆದ್ರೆ ಅವ್ರು ಏನೂ ಮಾಡಲ್ವಾ ಅಂತ ನಿಮಗೆ ಅನಿಸ್ಬೋದು. ಅದನ್ನು ಆಮೇಲೆ ನೋಡೋಣ. ಸೊ ಈ ರೀತಿಯ 9 ರಿಂದ 11 ಸ್ಪೈಸ್ ಸ್ಯಾಟಲೈಟ್ಸ್ ನಮ್ಮ ಹತ್ರ ಇದ್ದಾವೆ. ಈಗ ಅದನ್ನು 5 ಪಟ್ಟು ಹೆಚ್ಚು ಮಾಡೋಕೆ, ಅಂದರೆ 52 ಹೊಸ ಸ್ಯಾಟಲೈಟ್ಗಳನ್ನು ಕಳಿಸೋಕೆ ಭಾರತ ಹೆಜ್ಜೆ ಇಟ್ಟಿದೆ. ಈಗ ಆಲ್ರೆಡಿ ಖಾಸಗಿ ಕಂಪನಿಗಳನ್ನು ಕೂಡ ಸೇರಿಸಿಕೊಂಡು ಕೆಲಸ ಶುರು ಮಾಡಲಾಗಿದೆ. ಈ ಪ್ರಾಜೆಕ್ಟ್ ಅಡಿಯಲ್ಲಿ 31 ಸ್ಯಾಟಲೈಟ್ಗಳನ್ನು ಖಾಸಗಿಯವರು ನಿರ್ಮಾಣ ಮಾಡಿಕೊಡ್ಬೇಕು. ಉಳಿದ 21 ಉಪಗ್ರಹಗಳನ್ನು ಸೆಂಟ್ರಲ್ ಸ್ಪೇಸ್ ಏಜೆನ್ಸಿ ನಿರ್ಮಾಣ ಮಾಡ್ತಾ ಇದೆ. ಆರಂಭದಲ್ಲಿ 2028ಕ್ಕೆ ಈ ಸ್ಯಾಟಲೈಟ್ ನಿಯೋಜಿಸೋ ಗುರಿಯನ್ನು ಇಟ್ಕೊಂಡಿದ್ರು. ಆದರೆ ಈಗ 12 ರಿಂದ 18 ತಿಂಗಳ ಒಳಗಡೆ ಕೆಲಸ ಆಗಬೇಕು ಅಂತ ಅನಂತ್ ಟೆಕ್ನಾಲಜೀಸ್, ಸೆಂಟಮ್ ಎಲೆಕ್ಟ್ರಾನಿಕ್ಸ್, ಆಲ್ಫಾ ಡಿಸೈನ್ಸ್ ಕಂಪನಿಗಳಿಗೆ ಟಾಸ್ಕ್ ಕೊಡಲಾಗಿದೆ. ಇದರಲ್ಲಿ ಅನಂತ್ ಟೆಕ್ನಾಲಜೀಸ್ ನಿರ್ಮಿಸ್ತಿರೋ ಒಂದು ಸ್ಯಾಟಲೈಟ್ ಅಡ್ವಾನ್ಸ್ ಸ್ಟೇಜ್ನಲ್ಲಿದ್ದು ಈ ವರ್ಷ ರೆಡಿನೇ ಆಗಿ ಹೋಗುತ್ತೆ. ಲಾಭ ಏನು? $3 ಬಿಲಿಯನ್, ಹೆಚ್ಚು ಕಮ್ಮಿ 26-27 ಸಾವಿರ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಭಾರತ ಈ ಸ್ಯಾಟಲೈಟ್ಗಳಿಂದ ಏನು ಅಚೀವ್ ಮಾಡುತ್ತೆ ಅನ್ನೋ ಪ್ರಶ್ನೆ ಕೆಲವರು ಕೇಳ್ತಾರೆ. ಸ್ನೇಹಿತರೆ, ಸ್ಪೈಸ್ ಸ್ಯಾಟಲೈಟ್ಗಳು ಸೈನಿಕವಾಗಿ ಮಾತ್ರ ಅಲ್ಲ, ಪ್ರಾಕೃತಿಕ ವಿಕೋಪ ಕಮ್ಯುನಿಕೇಷನ್ಗೂ ಹೆಲ್ಪ್ ಮಾಡ್ತವೆ. ಸೇನೆಯನ್ನೇ ತಗೊಂಡ್ರೆ ಮೊನ್ನೆ ಆಪರೇಷನ್ ಸಿಂಧೂರ್ ನಡೆದಾಗ ಭಾರತ ಪಾಕಿಸ್ತಾನದ ಒಳನುಗ್ಗಿ ದಾಳಿ ಮಾಡ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ವಿವಾದ ಆಗದೆ ಉಗ್ರರನ್ನ ಮಾತ್ರ ಟಾರ್ಗೆಟ್ ಮಾಡ್ತು. ಜೊತೆಗೆ ಅದಾದ್ಮೇಲೂ ಕೂಡ ಪಾಕಿಸ್ತಾನ ನಮ್ಮ ಮೇಲೆ ಕಿರಿಕಿರಿ ಮಾಡ್ಕೊಂಡು ಕಾಲು ಕಿರ್ಕೊಂಡು ಜಗಳಕ್ಕೆ ಬಂತಲ್ಲ, ಒಳ್ಳೆ ಈ ಹಮಸ್ ಉಗ್ರರ ರೀತಿಯಲ್ಲಿ ರಾಶಿ ಡ್ರೋನ್ ಹಾರಿಬಿಟ್ರಲ್ಲ. ಭಾರತ ಏನು ಮಾಡ್ತು? 24 ರಿಂದ 26 ಕ್ಷಿಪಣಿಗಳನ್ನು ಹಾರಿಸ್ತು ಇಲ್ಲಿಂದ ಅಷ್ಟೇ. ಸ್ಟ್ರೇಟ್ ಪಿನ್ ಪಾಯಿಂಟ್ ಅಕ್ಯುರಸಿ, ಎಲ್ಲಿ ಹೊಡಿಬೇಕಲ್ಲಿ. ಅವ್ರು 100, 500, 1000 ಹಾರಿಬಿಟ್ರು ಕೂಡ ಏನು ಡ್ಯಾಮೇಜ್ ಮಾಡೋಕ್ಕಾಗಲಿಲ್ಲ. ಸಣ್ಣ ಪುಟ್ಟ ಅಲ್ಲಲ್ಲಿ ಕೆಲವೊಂದಷ್ಟು ನಾಗರಿಕರಿಗೆ ಹಾನಿ ಮಾಡಿದ್ದು ಬಿಟ್ಟರೆ ಮಿಲಿಟರಿ ಆಸೆಟ್ಸ್ಗೆ ಏನೂ ಡ್ಯಾಮೇಜ್ ಮಾಡೋಕೆ ಅವ್ರ ಕೈಲಾಗಲಿಲ್ಲ. ದೊಡ್ಡದಾಗಿ ಆದಂಪುರ್ ಏರ್ ಬೇಸೇ ಹೊಡೆದಿದ್ದೀವಿ ಅಂದಿದ್ರು. S-400 ಗಾನ್ ಆಗಿದೆ ಅಂತ ಹೇಳಿದ್ರು. PM ಅಲ್ಲಿಗೆ ಹೋಗಿ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಇವತ್ತು ಅದೇ ಏರ್ಫೋರ್ಸ್ ಸ್ಟೇಷನ್ಗೆ ಹೋಗಿ ಅಲ್ಲೆಲ್ಲ ಯೋಧರೊಂದಿಗೆ ಓಪನ್ ಬೈಲಲ್ಲಿ ಮಾತಾಡಿ ಬ್ಯಾಕ್ಗ್ರೌಂಡಲ್ಲಿ S-400 ನಿಲ್ಲಿಸ್ಕೊಂಡು, ಫೈಟರ್ ಜೆಟ್ ನಿಲ್ಲಿಸ್ಕೊಂಡು, ರನ್ವೇ ಎಲ್ಲ ತೋರಿಸಿ ಪಾಕಿಸ್ತಾನಕ್ಕೆ ಮುಖಭಂಗ ಮಾಡಿದೆ ಭಾರತ ಇವತ್ತು. ಸೊ ಅವ್ರ ಕೈಲಾಗಿಲ್ಲ, ನಮಗೆ ಅವ್ರಿಗೆ ಕರೆಕ್ಟಾಗಿ ಹೊಡೆಯೋಕೆ ಆಯಿತು ಅಂತ ಹೇಳಿದ್ರೆ
ನಮ್ಮ ಸ್ಪೈಸ್ ಸ್ಯಾಟಲೈಟ್ಗಳ ಪಾತ್ರ ತುಂಬಾ ಇದೆ. ಖುದ್ದು ಇಸ್ರೋ ಮುಖ್ಯಸ್ಥ ನಾರಾಯಣನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ದೇಶ ಸೇವೆಯಲ್ಲಿ ನಮ್ಮ ಎಲ್ಲ ಸ್ಪೈಸ್ ಸ್ಯಾಟಲೈಟ್ಗಳು ನಿಯೋಜನೆಗೊಂಡಿದ್ವು ಈ ಟೈಮ್ನಲ್ಲಿ ಅಂತ. ಕೆಲ ವಿದೇಶಿ ಉಪಗ್ರಹಗಳ ಸಹಾಯವನ್ನು ಕೂಡ ಪಡೆಯಲಾಗಿದೆ. ಅಮೆರಿಕದ ಮ್ಯಾಕ್ಸಾರ್ ಕಂಪನಿಯ ಸ್ಯಾಟಲೈಟ್ ಇಮೇಜ್ ತರಿಸಿರೋ ಮಾಹಿತಿ ಕೂಡ ಇದೆ. ಆದರೆ ಫ್ಯೂಚರ್ನಲ್ಲಿ ಇಂಥ ಆಪರೇಷನ್ ಮಾಡಬೇಕಾದ್ರೆ ನಮಗೆ ಸ್ವಾವಲಂಬನೆ ಸಾಧಿಸೋದು ತುಂಬ ಮುಖ್ಯ. ಸದ್ಯ ಭಾರತದ ಬಳಿ 9 ರಿಂದ 11 ಮಿಲಿಟರಿ ಸ್ಯಾಟಲೈಟ್ಸ್ ಇವೆ. ಅದರಲ್ಲಿ ರಿಸ್ಯಾಟ್ ಅಂದರೆ ರೆಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಮತ್ತು ಎಮಿಸ್ಯಾಟ್ ಅಂದರೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಸ್ಯಾಟಲೈಟ್, ಹಾಗೆ ಮೈಕ್ರೋಸ್ಯಾಟ್ ಅಂದರೆ ಚಿಕ್ಕ ಚಿಕ್ಕ ಸ್ಯಾಟಲೈಟ್ಗಳು ಇದಾವೆ. ಇನ್ನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪೈಸಾ ಬಜಾರ್ನ ಫ್ರೀ ಕ್ರೆಡಿಟ್ ಸ್ಕೋರ್ ಆಫರ್ ಬಗ್ಗೆ ಹೇಳ್ಬಿಡ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಯಾವುದೇ ಸಾಲ ಪಡಿಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಹೆಲ್ತ್ ಚೆಕ್ ಮಾಡ್ತಾರಲ್ಲ, ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಆರೋಗ್ಯವಾಗಿದ್ದಾನ ಅಂತ ಹೇಳಿ ನೋಡೋದು ಹೆಂಗೆ? ಕ್ರೆಡಿಟ್ ಸ್ಕೋರ್ ಮೂಲಕ. ಹಾಗಾಗಿ ನೀವು ಉಚಿತವಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಕೆ, ಜಾಸ್ತಿ ಇದ್ರೆ ಯಾವ ಕಾರಣಕ್ಕೆ ಜಾಸ್ತಿ ಇದೆ, ತುಂಬ ಲೋ ಇದ್ರೆ ಯಾವ ಕಾರಣಕ್ಕೆ ಲೋ ಇದೆ, ಅದೆಲ್ಲವನ್ನು ನೀವು ಕ್ಲಿಯರ್ ಪಿಕ್ಚರನ್ನು ಪಡ್ಕೋಬೋದು. ನಿಮ್ಮದೇ ಭಾಷೆಯಲ್ಲಿ ಪಡ್ಕೋಬೋದು. ಇಂಗ್ಲೀಷ್, ಹಿಂದಿ ಮಾತ್ರ ಅಲ್ಲ, ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ ನೀವು ಚೆಕ್ ಮಾಡ್ಬೋದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅದರಲ್ಲಿ ರಿಸ್ಯಾಟ್ 2BR1 ಅನ್ನೋದು ರೇಡಾರ್ ಇಮೇಜಿಂಗ್ ಸ್ಯಾಟಲೈಟ್. ಸ್ಯಾಟಲೈಟ್ ರೇಡಾರ್ ವೇವ್ಸ್ ಬಳಸಿ ಭೂಮಿಯ ಫೋಟೋ ತೆಗೆಯುತ್ತೆ. ಕತ್ತಲಲ್ಲಿ ಮೋಡ, ಹೊಗೆ, ಮಂಜು ಏನೇ ಇದ್ರೂ ಕೂಡ ನಿಖರವಾಗಿ ಫೋಟೋ ತೆಗೆದುಕೊಡುತ್ತೆ. 560 ಕಿಲೋಮೀಟರ್ ದೂರದಿಂದ ಇದು ಕೆಲಸ ಮಾಡ್ತಾ ಇದೆ. ಬಾರ್ಡರ್ ಏರಿಯಾಗಳ ಫೋಟೋ, ಉಗ್ರ ಕ್ಯಾಂಪ್ಗಳ ಫೋಟೋ, ಸೈನಿಕರ ಮೂವ್ಮೆಂಟ್ ಎಲ್ಲವನ್ನ ಕ್ಯಾಪ್ಚರ್ ಮಾಡಿಕೊಡುತ್ತೆ. ಹಾಗೆ ಕಾರ್ಟೋಸ್ಯಾಟ್ 3 ಇದು ಹೈ ರೆಸಲ್ಯೂಷನ್ ಆಪ್ಟಿಕಲ್ ಇಮೇಜಿಂಗ್ ಸ್ಯಾಟಲೈಟ್. 2019ರಲ್ಲಿ ಲಾಂಚ್ ಮಾಡಲಾಗಿತ್ತು. ಇದಿನ್ನೂ ಕೂಡ ಕೆಲಸ ಮಾಡ್ತಾ ಇದೆ. 509 ಕಿಲೋಮೀಟರ್ ದೂರದಲ್ಲೇ ನಿಂತು ಭೂಮಿಯ ಮೇಲೆ ಏನಾಗ್ತಿದೆ ಅಂತ ಇದು ಚೆಕ್ ಮಾಡಿ ಹೇಳುತ್ತೆ. ಇದು ಯಾವ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂದರೆ, ಭೂಮಿಯ ಮೇಲೆ ಒಂದು ಸಣ್ಣ ವೆಹಿಕಲ್, ಚಿಕ್ಕ ಆಬ್ಜೆಕ್ಟ್ ಮೂವ್ ಆದರೂ ಅದನ್ನು ಫೋಟೋ ಹೊಡೆದು ಕೊಡುವಂಥ ತಾಕತ್ತು ಇದಕ್ಕಿದೆ. ಮಿಲಿಟರಿಗೆ ತುಂಬ ಇಂಪಾರ್ಟೆಂಟ್. ಜೊತೆಗೆ ಎಮಿಸ್ಯಾಟ್ ಅನ್ನೋ ಸ್ಯಾಟಲೈಟ್ ಇದೆ. ಎನಿಮಿ ರೇಡಾರ್, ಕಮ್ಯುನಿಕೇಷನ್, ಮಿಸೈಲ್ ಟ್ರ್ಯಾಕಿಂಗ್ ಎಲ್ಲ ಇದು ಮಾಡುತ್ತೆ. ಇದ್ರ ಜೊತೆಗೆ ಎಲೆಕ್ಟ್ರಾನಿಕ್ ರೆಕನೆಸೆನ್ಸ್ ಸ್ಯಾಟಲೈಟ್ ಅಂತ ಇದೆ. ರೇಡಿಯೋ ವೇವ್ಸ್ನಂತಹ ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಶತ್ರುಗಳ ಕಮ್ಯುನಿಕೇಷನ್ ಕದ್ದಾಲಿಸೋಕೆ, ರಹಸ್ಯ ಮಾತುಕತೆಗಳನ್ನು ಟ್ಯಾಪ್ ಮಾಡೋಕೆ, ಅನುಮಾನಾಸ್ಪದ ಆಯುಧಗಳನ್ನು ಟೆಸ್ಟ್ ನಡೆಸಿದರೆ ಪತ್ತೆ ಹಚ್ಚೋಕೆ ಇವು ಹೆಲ್ಪ್ ಮಾಡ್ತವೆ. ಸ್ನೇಹಿತರೆ, ಸರ್ವೆಲೆನ್ಸ್ ಅನ್ನೋದು ಒಂದು ಆಪರೇಷನ್ಗೆ, ಅದರಲ್ಲೂ ಕೂಡ ಭಾರತದಂಥ ಸುತ್ತಲೂ ಶತ್ರುಗಳನ್ನು ಹೊಂದಿರೋ ರಾಷ್ಟ್ರಕ್ಕೆ ತುಂಬ ಮುಖ್ಯ. ಯುದ್ಧದ ಟೈಮ್ನಲ್ಲಿ ಶತ್ರುವಿನ ಬೇಸ್, ಅವರ ಹಡಗು, ವಿಮಾನಗಳ ಮೂವ್ಮೆಂಟ್ ಎಲ್ಲವನ್ನು ಇದರಿಂದ ಟ್ರ್ಯಾಕ್ ಮಾಡ್ಬೋದು. ಜೊತೆಗೆ ನಾವು ಬರೀ ಪಾಕಿಸ್ತಾನವನ್ನು ಮಾತ್ರ ಟಾರ್ಗೆಟ್ ಮಾಡೋದಲ್ಲ, ನಮಗೆ ಚೈನಾ ಕೂಡ ದೊಡ್ಡ ಥ್ರೆಟ್ಟೆ. ಇಷ್ಟು ದಿನ ಭಾರತ, ಇಸ್ರೇಲ್ ಮತ್ತು ಅಮೆರಿಕಗಳ ಹೆಲ್ಪ್ ಪಡ್ಕೊಂಡು ತಾನು ಒಂದಷ್ಟು ಕೆಲಸ ಮಾಡಿ ಈ ಸ್ಪೈಸ್ ಸ್ಯಾಟಲೈಟ್ಗಳನ್ನು ಆಪರೇಟ್ ಮಾಡ್ತಾ ಇತ್ತು. ಈಗ ಪೂರ್ಣ ಸ್ವಾವಲಂಬನೆ ಸಾಧಿಸುವ ಅನಿವಾರ್ಯತೆ ಇದೆ. ಯುಕ್ರೇನ್ ಕದನದಲ್ಲಿ ಟ್ರಂಪ್ ಜೆಲೆನ್ಸ್ಕಿಗೆ ಸ್ಯಾಟಲೈಟ್ ಇಮೇಜ್ ಕೊಡೋದೇ ಇಲ್ಲ ಅಂತ ಹೇಳಿ ಇದ್ದಕ್ಕಿದ್ದಂತೆ ಬ್ಯಾನ್ ಮಾಡಿದ್ರು. ಅಫ್ಕೋರ್ಸ್ ಇಲ್ಲಿ ಭಾರತ ಪೂರ್ಣವಾಗಿ ಅಮೆರಿಕನ್ ಡಿಪೆಂಡ್ ಆಗಿಲ್ಲ, ಆದರೆ ನಾವೇ ಪೂರ್ಣವಾಗಿ ಸೂಪರ್ ಪವರು ಆಗಿಲ್ಲ ಈ ಕ್ಷೇತ್ರದಲ್ಲಿ. ಹೀಗಾಗಿ ನಾವು ಅದ್ರ ಮೇಲೆ ಹೆಚ್ಚು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೀಗ 26,000 ಕೋಟಿ ರೂಪಾಯಿ ಹಾಕೋಕೆ ಸರ್ಕಾರ ಡಿಸಿಷನ್ ತಗೊಂಡಿದೆ. ಈ ಆಪರೇಷನ್ಸ್ ಇದ್ರ ಮುಗಿತಾ ಡಿಸಿಷನ್ ಕೂಡ ಆಗೋಗಿದೆ. ವೈರಿಗಳೇನು ಮಾಡಲ್ವಾ? ಈ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಪಾಕಿಸ್ತಾನದ ಚಿತ್ರ ತಗೊಂಡು ಪ್ಲಾನ್ ಮಾಡ್ತಾ ಇದ್ರೆ ಪಾಕಿಸ್ತಾನ ಸುಮ್ಮನಿರುತ್ತಾ ಅಂತ. ಆದರೆ ಸ್ನೇಹಿತರೆ, ಈ ರೀತಿ ಸ್ಪೈಸ್ ಸ್ಯಾಟಲೈಟ್ನ ಟೆಕ್ನಾಲಜಿ ಇರೋದು ಬರೀ ಕೆಲವು ರಾಷ್ಟ್ರಗಳ ಬಳಿ ಮಾತ್ರ. ಅಮೆರಿಕ, ರಷ್ಯಾ, ಚೀನಾ, ಭಾರತ, ಇಸ್ರೇಲ್, ಫ್ರಾನ್ಸ್, ಇಟಲಿ, ಜರ್ಮನಿ, UK, ಸ್ಪೇನ್ ಬಿಟ್ರೆ ಯಾರ ಬಳಿನೂ ಇಲ್ಲ. ಸೋ ಕಾಲ್ಡ್ ಹೈಟೆಕ್ ಸೇನೆ ಪಾಕಿಸ್ತಾನಕ್ಕೆ ಇದರ ಗಂಧಗಾಳಿನೂ ಗೊತ್ತಿಲ್ಲ. ಹಾಗಂತವ್ರು ಇಂಥ ಇಮೇಜಸ್ಸನ್ನು ಯೂಸ್ ಮಾಡ್ತಿಲ್ಲ ಅಂತಲ್ಲ. ಚೀನಾ ಮತ್ತು ಮ್ಯಾಕ್ಸಾರ್ ಏರ್ ಬಸ್ನ ಸಹಾಯದಿಂದ ಡೇಟಾ ಆರ್ಡರ್ ಕೊಟ್ಟು ತರಿಸ್ಕೊಂತಾರೆ ಫೋಟೋಸ್ನ. ಆದರೆ ಇವುಗಳಿಗೆ ಹೆವಿ ದುಡ್ಡು ಕೊಟ್ಟು ದಿನವೂ ಮಾಹಿತಿ ಪಡೆಯುವುದು ಅಸಾಧ್ಯ. ಜೊತೆಗೆ ನಮ್ಮ ಸೂಕ್ಷ್ಮ ಜಾಗಗಳನ್ನು ಫೋಟೋ ಹೊಡೆದು ಕೊಡಂಗಿಲ್ಲ ಅಂತ ಭಾರತ ಸರ್ಕಾರ ಕೆಲವೊಂದಷ್ಟು ಏರ್ ಬೇಸ್ಗಳಲ್ಲೆಲ್ಲ ನಿರ್ಬಂಧ ವಿಧಿಸಿದೆ. ಆದರೆ ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಭಾರತ ಹತ್ರ ವಿಶ್ವದ ಕೆಲವೇ ಬೆರಳೆಣಿಕೆ ರಾಷ್ಟ್ರಗಳ ಬಳಿ ಇರೋ ಟೆಕ್ನಾಲಜಿ ಇದೆ. ಬಾಹ್ಯಾಕಾಶದಲ್ಲಿರೋ ಮಿಸೈಲ್ ಅನ್ನ ಹೊಡೆದು ಹಾಕೋ ಸಾಮರ್ಥ್ಯ ನಮಗಿದೆ. ಶತ್ರುಗಳ ಸ್ಯಾಟಲೈಟ್ಗಳನ್ನೇ ಉಡಾಯಿಸೋ ಟೆಕ್ನಾಲಜಿಯನ್ನು ಗಳಿಸ್ಕೊಂಡಿದ್ದೀವಿ. ಆಂಟಿ ಸ್ಯಾಟಲೈಟ್ ವೆಪನ್ ನಮ್ಮ ಹತ್ರ ಇದೆ. ಎ-ಸ್ಯಾಟ್ ಇದೆ. ಮಿಷನ್ ಶಕ್ತಿ ಹೆಸರಲ್ಲಿ 2019ರಲ್ಲಿ ಟೆಸ್ಟ್ ಕೂಡ ಮಾಡಿ ಜಗತ್ತಿಗೆ ಸಾರಿದೀವಿ ನಾವು. ಅಮೆರಿಕ, ರಷ್ಯಾ, ಚೀನಾ ಬಿಟ್ರೆ ನಮ್ಮ ಹತ್ರನೇ ಇರೋದು. ಫ್ರಾನ್ಸ್ ಹತ್ರನೂ ಇಲ್ಲ, UK ಹತ್ರನೂ ಇಲ್ಲ, ಜಪಾನ್ ಹತ್ರನೂ ಇಲ್ಲ. ಈ ಟೆಕ್ನಾಲಜಿ ಭಾರತದ ಬಳಿ ಮಾತ್ರ ಇರೋದು. ಇದೇ ಕಾರಣಕ್ಕೆ ಭಾರತ ಈ ಟೆಕ್ನಾಲಜಿ ಗಳಿಸ್ಕೊಂಡಾಗ ಪಾಕಿಸ್ತಾನ ಅತ್ತು ಬಿಟ್ಟಿತ್ತು. ಬಾಹ್ಯಾಕಾಶವನ್ನು ಯುದ್ಧ ಭೂಮಿಯಾಗಿ ಮಾಡ್ತೀರಾ ಅಂತ ಹೇಳಿ. ಇವರು ಉಗ್ರ ಜಿಹಾದಿ ಮೈಂಡ್ಸೆಟ್ನವರು. ಹಾರಕ್ಕಾಗಿದ್ರೆ ಅಲ್ಲೂ ಹೋಗಿ ಮಾಡ್ತಾ ಇದ್ರು ಇವರು ಉಗ್ರ ಚಟುವಟಿಕೆಗಳನ್ನು. ಅಲ್ಲೇನು ಮಾಡೋಕ್ಕಾಗಲ್ಲ ಅಂತ ತೆಪ್ಪಗಿಲ್ ಮಾಡ್ತಿದ್ದಾರೆ ಅಷ್ಟೇ. ಸೊ ಎಲ್ಲ ಕಡೆಗೆ ನಮ್ಮ ರೀಚ್ ಇರಲೇಬೇಕು. ಸ್ಪೇಸಲ್ಲಿ ಮಿಲಿಟ್ರಿಗೆ ಬೇಕಾಗಿರೋ ಕೆಲಸ ಆಗೋ ಉಪಕರಣಗಳಿದ್ದಾವೆ ಅಂತ ಹೇಳಿದ್ರೆ ಅವುಗಳನ್ನು ಹೊಡೆಯುವ, ಕಂಟ್ರೋಲ್ ಮಾಡೋ,
ಅಥವಾ ನಮ್ಮದನ್ನು ಬೇರೆಯವ್ರು ಮುಟ್ಟದಿರಂಗೆ ನೋಡ್ಕೊಳ್ಳೋ ಟೆಕ್ನಾಲಜಿ ನಮ್ಮ ಹತ್ರ ಇರಲೇಬೇಕು. ಪಾಕಿಸ್ತಾನ ಹತ್ರ ಸ್ಪೇಸ್ ಏಜೆನ್ಸಿ ಇಲ್ವಾ? ಸುಪಾರ್ಕೋ ಅಂತ ಮಾಡಿಟ್ಟಿದ್ದಾರೆ. ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಕೊಳ್ಳೋ ಸುಪಾರಿ ಅದಲ್ಲ, ಸುಪಾರ್ಕೋ ಅಂತ ಇವ್ರದ್ದು. ಪಾಕಿಸ್ತಾನ ಸ್ಪೇಸ್ ಏಜೆನ್ಸಿ ಹೆಸರು ನಮ್ಮ ಇಸ್ರೋ ಥರ ಅವ್ರದ್ದು. ಅದು ಯಾಕೆ ಉದ್ಧಾರ ಆಗಿಲ್ಲ ಗೊತ್ತಾ? ಅದರಲ್ಲಿ ಮಿಲಿಟ್ರಿ ಅವರಿದ್ದಾರೆ. ಏನು ಕೆಲಸ ಅವರಿಗೆ? ಅವ್ರು ಎಲ್ಲದರಲ್ಲೂ ಇರಬೇಕು, ಅವರಿಗೆ ದೇಶ ಅವರೇ ನಡೆಸಬೇಕು. ಈ ಸ್ಪೇಸ್ ಏಜೆನ್ಸಿಲೂ ಬಂದು ಹೊಕ್ಕೊಂಡಿದ್ದಾರೆ. ಹಾಗಾಗಿ ನೆಟ್ಟಿಗೆ ಸ್ಯಾಟಲೈಟ್ ಲಾಂಚ್ ಮಾಡಿ ಒಂದು ಬೇಸಿಕ್ ಸ್ಪೇಸ್ ನೀಡ್ಸ್ಗೂ ಕೂಡ ಒಂದು ಕರೆಕ್ಟಾಗಿ ಕೆಲಸ ಮಾಡೋ ಸ್ಪೇಸ್ ಏಜೆನ್ಸಿ ಅವ್ರ ಹತ್ರ ಇಲ್ಲ. ಚೀನಾ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ವಿಚಾರದಲ್ಲಿ ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ಇಸ್ರೋ ಬಗ್ಗೆ. ಈ ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ನಮಗೆ ಕಂಪೇರ್ ಮಾಡೋಕ್ಕೂ ಆಗಲ್ಲ, ಅಷ್ಟು ನಾವು ಮುಂದೆ ಇದ್ದೀವಿ. ನಿಜ, ಅಮೆರಿಕದ ನಾಸಾ, ಆಮೇಲೆ ಚೀನಾದ ಸ್ಪೇಸ್ ಏಜೆನ್ಸಿ, ರಷ್ಯಾದ ರೋಸ್ಕೋಸ್ಮೋಸ್, ಆ ಲೆವೆಲ್ಗೆ ನಾವಿನ್ನೂ ಹೋಗದೇ ಇರ್ಬೋದು. ಆದರೆ ಅತ್ಯಂತ ಮಿತವ್ಯಯದಲ್ಲಿ ಉನ್ನತ ಸಾಧನೆಗಳನ್ನು ಮಾಡಿ ಇಸ್ರೋಗೆ ಇನ್ನಷ್ಟು ಬೆಂಬಲ ಕೊಟ್ಟರೆ, ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಇಸ್ರೋದಲ್ಲಿ ಮಾಡಿದ್ರೆ, ಜೊತೆಗೆ ಒಂಚೂರು ಮೋಟಿವೇಶನ್ ಕೊಟ್ಟರೆ ಆ ಲೆವೆಲ್ಗೆ ಮಾಡ್ತೀವಿ ಅನ್ನೋದನ್ನು ಇಸ್ರೋ ಆಲ್ರೆಡಿ ಸಂದೇಶ ರವಾನೆ ಮಾಡಿ ಆಗಿದೆ. ಸೊ ಅದಕ್ಕೆ ತಕ್ಕಂತೆ ಈಗ ದೊಡ್ಡ ಇನ್ವೆಸ್ಟ್ಮೆಂಟ್ ಕೂಡ ನಡೀತಾ ಇದೆ ಈ ಸ್ಯಾಟಲೈಟ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಮತ್ತು ಸ್ಪೇಸ್ ಕ್ಷೇತ್ರದಲ್ಲಿ. ಸೊ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಇನ್ನಷ್ಟು ಬಲ ಬರುತ್ತೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಆಗಲೇ ಹೇಳಿದ ಕ್ರೆಡಿಟ್ ಸ್ಕೋರ್, ಫ್ರೀ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ಇವಾಗ ಎಷ್ಟಿದೆ, ಜಾಸ್ತಿ ಆಗಿದ್ರೆ ಯಾವ ಕಾರಣಕ್ಕೆ ಜಾಸ್ತಿ ಆಗಿದೆ, ಕಮ್ಮಿ ಆಗಿದ್ರೆ ಯಾವ ಕಾರಣಕ್ಕೆ ಕಮ್ಮಿ ಆಗಿದೆ, ಅದನ್ನು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಫ್ರೀಯಾಗಿ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.